ಹಲೋ ಗಾಯ್ಸ್, ಬನ್ನಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣವಾ. ಕ್ಯಾರೆಟ್, ತುಪ್ಪ, ಸಕ್ಕರೆ, ಏಲಕ್ಕಿ ಪುಡಿ, ಹಾಲು ಮತ್ತು ಡ್ರೈ ಫ್ರೂಟ್ಸ್. ಫ್ರೆಂಡ್ಸ್, ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಮನೇಲಿ ಕಾಯಿಸ್ಕೊಂಡಿರುವಂಥ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಬಾದಾಮಿ ಆ್ಯಡ್ ಮಾಡ್ಕೋಬೋದು, ನಾನು ಬಾದಾಮಿ ಆ್ಯಡ್ ಮಾಡಿಲ್ಲ. ಫ್ರೆಂಡ್ಸ್, ಮತ್ತು ಅದೇ ತುಪ್ಪಕ್ಕೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, 1/4 kg ಅಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪದಲ್ಲೇ ಕ್ಯಾರೆಟ್ ಅರ್ಧ ಭಾಗದಷ್ಟು ಬೇಯಬೇಕು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀವು ತುಪ್ಪ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಿಮಗೆ ಗೊತ್ತಾಗುತ್ತೆ ಅದು ಆಫ್ ಬಾಯ್ಲ್ಡ್ ಆಗಬೇಕು. ನೀವು ತುಪ್ಪದಲ್ಲಿ ಉರಿತಾ ಆಫ್ ಬಾಯ್ಲ್ಡ್ ಆಗಬೇಕು ಕ್ಯಾರೆಟ್. ಮತ್ತು ಫ್ರೆಂಡ್ಸ್, ಇದಕ್ಕೆ ನಾನು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅರ್ಧ ಲೀಟ್ರ್ ಹಾಲು ಹಾಕ್ಕೋತಾ ಇದ್ದೀನಿ ಅಂದರೆ ನಾನು ಇದಕ್ಕೆ ಕೋವಾ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಹಾಲು ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 1/4 kg ಕ್ಯಾರೆಟ್ಗೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾವು ಕೋವಾ ಯೂಸ್ ಮಾಡದೇ ಇರೋದ್ರಿಂದ ಅದು ಹಾಲು ಕುದೀತಾ ಅಂದರೆ ಕ್ಯಾರೆಟ್ಗೆ ಹೊಂದ್ಕೋಬೇಕು. ಹಾಲು ಅಂದರೆ ಕೋವಾ ಕನ್ಸಿಸ್ಟೆನ್ಸಿ ಗಟ್ಟಿಗೆ ಬರುತ್ತೆ, ಥಿಕ್ನೆಸ್ಸಾಗಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನುವಾಗ. ನೋಡಿ ಫ್ರೆಂಡ್ಸ್, ಮತ್ತು ಇದಕ್ಕೆ 1 ಸ್ಪೂನಷ್ಟು ನೀವು ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಇದು ತಿರುಗಿಸ್ತಾ ಅದು ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ, ಘಮನೂ ಗೊತ್ತಾಗುತ್ತೆ ನಿಮಗೆ, ಹಸಿ ಸ್ಮೆಲ್ ಹೋಗ್ತಾ ಇರೋದು. ಏನು ನೀವು ತುಪ್ಪ ಹಾಕಿ ಅರ್ಧ ಕ್ಯಾರೆಟ್ ಬೇಯಿಸ್ಕೊಂಡಿರ್ತೀರಲ್ಲ ಫ್ರೈ ಮಾಡ್ತಾ ಹಾಲಲ್ಲೂ ಅಷ್ಟೇ ಇನ್ನು ಅರ್ಧ ಭಾಗ ಹಾಲಲ್ಲಿ ಬೇಯಬೇಕು. ಸೊ ಆವಾಗ ಕೋವಾ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಅಂದರೆ ಕೋವಾ ಹಾಕಿ ಮಾಡಿರುವಂತಹ ಕ್ಯಾರೆಟ್ ಥರನೇ ಫೀಲ್ ಆಗುತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, 1/4 kg ಕ್ಯಾರೆಟ್ಗೆ ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಹಾಲಿಗೆ ನನಗೆ ಸ್ವೀಟ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಯಾರಿಗೂ ಸ್ವೀಟ್ನೆಸ್ ಇಷ್ಟ ಆಗಲ್ಲ, ಸೊ ಹಾಗಾಗಿ ಸ್ವಲ್ಪ ನನಗೆಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಸಕ್ಕರೆನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಅದು ನೋಡಿ ನಾವು ಹಾಲು ಹಾಕಿದಾಗ ಕ್ವಾಂಟಿಟಿ ಎಷ್ಟಿತ್ತು, ಆಮೇಲೆ ಬೇಯ್ತಾ ಎಷ್ಟು ಕಮ್ಮಿ ಆಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ಫ್ರೆಂಡ್ಸ್. ಮತ್ತು ಇದಕ್ಕೆ ನಾವೇನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲ, ಆ ಡ್ರೈ ಫ್ರೂಟ್ಸ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ದಿನ ಆಯಿತು ನಾನು ವೀಡಿಯೋಸ್ ಮಾಡಿ. ಪ್ಲೀಸ್ ಈ ವಿಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ಫ್ರೆಂಡ್ಸ್. ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಲವ್ ಯು.